ಶ್ರೀರಾಮನ ಬಗ್ಗೆ ಕಾಂಗ್ರೆಸ್ನ ಮಿತ್ರ ಪಕ್ಷದ ಸಂಸದರೊಬ್ಬರು ವಿವಾದಾತ್ಮಕವಾಗಿ ಮಾತನಾಡಿದ್ದಾರೆ. ಶ್ರೀರಾಮನ ಜೊತೆಗೆ ಭಾರತದ ಬಗ್ಗೆಯೂ ಕೂಡ ವಿವಾದಾತ್ಮಕವಾಗಿ ಮಾತನಾಡಿದ್ದಾರೆ. ತಮಿಳುನಾಡಿನ ದ್ರಾವಿಡ ಮುನ್ನೇತ್ರ ಕಳಗಂ ಡಿಎಂಕೆಯ ಸಂಸದ ಎ ರಾಜಾ ಈ ರೀತಿ ವಿವಾದಾತ್ಮಕವಾಗಿ ಮಾತನಾಡಿದರು. ಶ್ರೀರಾಮ ನಮಗೆ ದೇವರಲ್ಲ, ರಾಮನ ಘೋಷಣೆಯನ್ನು ನಾವು ಒಪ್ಪಲ್ಲ, ಭಾರತ ದೇಶನೇ ಅಲ್ಲ, ಅದೊಂದು ಸಬ್ ಕಾಂಟಿನೆಂಟ್ ಅಂದರೆ ಉಪಖಂಡ ಅದು ಅಂತ ಹೇಳಿಕೊಂಡಿದ್ದಾರೆ. ಎ ರಾಜಾ ಹೇಳಿಕೆ ಈಗ ಹೊಸ ವಿವಾದಕ್ಕೆ ಕಾರಣ ಆಗಿದೆ. ಬಿಜೆಪಿ ನಾಯಕರು ಇದನ್ನ ಟೀಕಿಸ್ತಾ ಇದ್ದಾರೆ. முதல் பாயிண்ட், இந்தியா ஒரு நாடல்ல. நல்லா புரிஞ்சுங்க, இந்தியா எப்போதும் ஒரு நாடல்ல. ஒரே நாடுனா ஒரே மொழி, ஒரே பண்பாடு, ஒரே கலாச்சாரம் இருந்தால் ஒரு நாடு. இந்தியா நாடல்ல, இந்தியா துணை கண்டம், சப் கான்டினென்ட். என்ன காரணம்? இங்க தமிழ் ஒரு தேசம் ஒரு நாடு, மலையாளம் ஒரு மொழி ஒரு தேசம் ஒரு நாடு, ஒரியா ஒரு தேசம் ஒரு மொழி ஒரு நாடு. அப்ப இத்தனை தேசிய இனங்களையும் சேர்த்தால் இந்தியா. So India is not a country, it is a subcontinent. இங்க பல்வேறு பழக்க வழக்கங்கள் பண்பாடு உண்டு. தமிழ்நாட்டுக்கு வந்தா ஒரு பண்பாடு, கேரளாவுக்கு வந்தா ஒரு பண்பாடு, டெல்லிக்கு போனா ஒரு பண்பாடு, ஒரியாவுக்கு போனா ஒரு பண்பாடு. ஏன் மணிப்பூர்ல நாய்கறி சாப்பிட்டாங்க சொன்ன பாரதி உண்மைதான், இன்னமும் சாப்பிட்டு இருக்காங்க, அது ஒரு பண்பாடு. எல்லாம் மனசுதான காரணம், எல்லாம் மனசுதான காரணம். வாட்டர் டேங்க்ல இருந்து வாட்டர் வரும், சமயக்கட்டுக்கு வரும், சமயக்கட்டு தண்ணியை பிடிப்போம், அதே தண்ணி தான் டாய்லெட்டு போவோம், அங்க போய் பிடிக்க மாட்டோம். என்ன காரணம்? உளவியல் ரீதியாக பிரச்சனை. தண்ணி ஒண்ணுதான், ஆனா வருகிற இடத்துல வேறுபாடு. ரெண்டையும் அங்கீகரிக்கிறோம், அது கழிவறை, இது சமயக்கட்டு. அதை போல இந்தியாவில் காஷ்மீரில் ஒரு பண்பாடு அங்கீகரி, மணிப்பூர்ல ஒரு பண்பாடு நாய்கறி சாப்பிடுற அங்கீகரி, ஒரு சமுதாயம் மாட்டுக்கறி சாப்பிடுறது அங்கீகரி. உனக்கு என்ன பிரச்சனை? ஒன்ன ಸಾப்பிಡ. ಎ ರಾಜಾ ಮಾತನಾಡಿದ್ದನ್ನು ನೋಡಿದ್ರಿ, ಇದೊಂದು ಜೈಲ್ ಗಿರಾಕಿ. ಈ ಹಿಂದೆ 2G ಸ್ಪೆಕ್ಟ್ರಮ್ ಕೇಸಲ್ಲಿ ಜೈಲಿಗೆ ಹೋಗಿ ಅಲ್ಲಿ ಮುದ್ದೆ ಮುರಿದು ಬಂದಂಥ ಗಿರಾಕಿ ಈಗ ರಾಮನ ಯೋಗ್ಯತೆ ಬಗ್ಗೆ ಮಾತನಾಡ್ತಾ ಇದೆ. ನೋಡ್ತಾ ಇದ್ದೀರಿ ಕಾಂಗ್ರೆಸ್ ನಾಯಕರು ಇದಕ್ಕೇನು ಪ್ರತಿಕ್ರಿಯೆ ಕೊಡ್ತಾರೆ ಗೊತ್ತಿಲ್ಲ. ಕಾರಣ ಕಾಂಗ್ರೆಸ್ನ ಜೊತೆಗೆ ಮಿತ್ರ ಪಕ್ಷ ಇದು DMK. ಎ ರಾಜಾ ಮಾತನಾಡಿದ್ದಿಷ್ಟೇ, ಅವರು ತಮಿಳಲ್ಲಿ ಮಾತನಾಡಿದ್ದನ್ನು ನೋಡಿದಿರಿ. ಈ ದೇಶ ಅದು ದೇಶ ಅಲ್ಲ, ಅಂದರೆ ಭಾರತ ಒಂದೇ ದೇಶ ಅಲ್ಲ, ಬದಲಾಗಿ ಭಾರತ ಒಂದು ಉಪಖಂಡ. ಯಾಕಂತಂದರೆ ಬೇರೆ ಬೇರೆ ಸಂಸ್ಕೃತಿಗಳಿದ್ದಾವೆ, ಬೇರೆ ಬೇರೆ ಭಾಷೆಗಳಿದ್ದಾವೆ. ಒಂದು ಭಾಷೆ ಇರುವಂಥ ಕೇರಳ ಅಥವಾ ಮಲಯಾಳಂ ಕಲ್ಚರ್ ಇರುವಂಥ ಕೇರಳ ಅದೊಂದು ದೇಶ, ತಮಿಳ್ ಕಲ್ಚರ್ ಇರುವಂಥ ತಮಿಳ್ನಾಡು ಮತ್ತೊಂದು ದೇಶ, ಕರ್ನಾಟಕ ಇನ್ನೊಂದು ದೇಶ. ಆ ಅರ್ಥದಲ್ಲಿ ಮಾತನಾಡ್ತಾರೆ. ಜೊತೆಗೆ ಮಣಿಪುರದ ವಿಚಾರ ಬರುತ್ತೆ. ಅಲ್ಲಿ ನಾಯಿ ಮಾಂಸ ತಿಂತಾರೆ ಮಣಿಪುರದಲ್ಲಿ, ಅದು ಅವರ ಕಲ್ಚರು, ಅವರ ಸಂಸ್ಕೃತಿ. ಈ ಕಡೆ ಗೋಮಾಂಸ ತಿಂತಾರೆ, ಅದು ಅವರ ಕಲ್ಚರ್. ಎಲ್ಲರ ಮನಸ್ಸೇ ಇದಕ್ಕೆ ಕಾರಣ. ವಾಟರ್ ಟ್ಯಾಂಕಿನಿಂದ ನೀರು ಅಡುಗೆ ರೂಮಿಗೂ ಬರುತ್ತೆ, ಬಾತ್ರೂಮಿಗೂ ಬರುತ್ತೆ. ಯಾರು ನೀರನ್ನು ಬಾತ್ರೂಮಲ್ಲಿ ಕುಡಿಯಲ್ಲ. ಈ ರೀತಿಯೆಲ್ಲ ಮಾತನಾಡ್ತಾರೆ. ಎ ರಾಜಾ ಅವರು ಮಾತನಾಡಿದ್ದನ್ನು ಗಮನಿಸಿದರೆ ಇದು ಮತ್ತೊಂದು ವಿವಾದಕ್ಕೆ ಕಾರಣ ಆಗುವಂಥ ಸಾಧ್ಯತೆ ಇದೆ. ಶ್ರೀರಾಮನ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಶ್ರೀರಾಮ ದೇವರಲ್ಲ, ಭಾರತ ದೇಶ ಅಲ್ಲ, ಈ ರೀತಿಯೆಲ್ಲ ಮಾತನಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.